ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಕುಕ್ಕಿಂಗ್ ಡೈರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಸಿಮಿಲಿ ಅಥವಾ ರಾಗಿ ಲಡ್ಡುವನ್ನು ಮಾಡೋಣ. ಇದನ್ನು ಜಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಮಾಡಿಕೊಳ್ಬೋದು. ಇದಕ್ಕೆ ತುಂಬ ಗೀ ಬೇಕು ಅಂತ ಕೂಡ ಇಲ್ಲ. ಒಂದೇ ಒಂದು ಸ್ಪೂನ್ ಗೀ ಇದ್ದರೆ ಸಾಕು. ಇಲ್ಲಿ ನೋಡಿ, 1 ಕಪ್ಪಷ್ಟು ಬೆಲ್ಲ, ಹಾಗೆಯೇ 1 ಕಪ್ಪಷ್ಟು ರಾಗಿ, ಇನ್ನು ಒಂದು ಅರ್ಧ ಕಪ್ಪಷ್ಟು ಕಡಲೆಯನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ 1 ಕಪ್ಪಷ್ಟು ರಾಗಿ ಹುಡಿಯನ್ನು ತೆಗೆದುಕೊಂಡು ಅದನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೋಡಿ, ನಾನಿಲ್ಲಿ 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ನೀವು ಚಪಾತಿ ಮಾಡುವಾಗ ಹೇಗೆ ಹಿಟ್ಟನ್ನು ಮಾಡ್ತೀರೋ ಅದೇ ರೀತಿಯಲ್ಲಿ ಇದನ್ನು ಕೂಡ ನೀವು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ಗಂಟಿರಬಾರ್ದು. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಈ ಥರ ಅದು ಪಾತ್ರೆಯಲ್ಲಿ ಇಡಬಾರ್ದು, ನಿಮ್ಮ ಕೈಯಲ್ಲಿ ಕೂಡ ಇಡಬಾರ್ದು. ಈ ಥರ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಆನಂತರ ಕಾವಲಿಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪನೇ ಗೀಯನ್ನು ಹಾಕ್ಕೊಳ್ಳಿ. ಈಗ ನೀವು ಮಾಡಿಟ್ಟಂತಹ ಹಿಟ್ಟನ್ನು ಕೈಯನ್ನು ಸ್ವಲ್ಪ ತೊಳೆದು, ಅಂದರೆ ಕೈಯಲ್ಲಿ ಸ್ವಲ್ಪ ನೀರಿಟ್ಟುಕೊಂಡು ಅದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಿಮ್ಮ ಕೈಯಲ್ಲಿ ಅದು ಅಂಟೋದಿಲ್ಲ. ಒಂದು ಚಪಾತಿ ಅದಕ್ಕೆ ನೀವು ಅದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಆಮೇಲೆ ತಿರುಗಿಸಿ ಹಾಕಿ ಅದರ ಮೇಲಿಗೆ ಸ್ವಲ್ಪ ಗೀಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಅದು ರಾಗಿ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಇದನ್ನೀಗ ಸೈಡಲ್ಲಿ ಇಟ್ಬಿಡಿ. ಈಗ ನೀವು ಕಡಲೆಯನ್ನು ಹುರಿದುಕೊಳ್ಬೇಕು. ಅಂದರೆ ಕಡಲೆಯನ್ನು ತುಂಬಾ ರೋಸ್ಟ್ ಮಾಡ್ಕೊಳ್ಳಿ. ಆನಂತರ ಕಡಲೆಯ ಸಿಪ್ಪೆಯನ್ನು ತೆಗಿಬೇಕು. ಕಡಲೆ ಸಿಪ್ಪೆ ತೆಗೆದ ನಂತರ ನೀವು ಅದನ್ನು ಮಿಕ್ಸ್ ಜಾರಲ್ಲಿ ಹಾಕಿ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಕಡಲೆ ಸಿಪ್ಪೆ ತೆಗೆದು ಮತ್ತು 1 ಕಪ್ಪಷ್ಟು ಬೆಲ್ಲವನ್ನು ಹಾಕಿ ಈಗ ಎರಡನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಮಿಕ್ಸ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ನೋಡಿ, ಒಂದು ಈ ಹದಕ್ಕೆ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನು ನೀವು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ. ಅಂದರೆ ಕಡಲೆ ಮತ್ತು ಬೆಲ್ಲವನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಗೆ ಹಾಕಿ ಅದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ಇದೇ ಮಿಕ್ಸ್ ಜಾರಲ್ಲಿ ನೀವು ಆಗ ಕಾಯಿಸಿ ಇಟ್ಕೊಂಡ್ರಲ್ಲ ರಾಗಿ ಹಿಟ್ಟು, ಇದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಈ ಥರ ಸಣ್ಣ ಪೀಸಾಗಿ ಇದನ್ನು ಕಟ್ ಮಾಡಿಕೊಂಡು ಎಲ್ಲವನ್ನು ಕೂಡ ಮಿಕ್ಸ್ ಜಾರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ತುಂಬ ಗ್ರೈಂಡ್ ಮಾಡಬೇಕಂತಿಲ್ಲ, ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಸಾಕು. ನೋಡಿ, ಈ ಥರ ಗ್ರೈಂಡ್ ಮಾಡಿದರೆ ಸಾಕು. ಈಗ ಈ ರಾಗಿ ಮಿಕ್ಸನ್ನು ಕೂಡ ನೀವು ಆಗ ಮಾಡಿಟ್ಟಂತಹ ಕಡಲೆ ಮತ್ತು ಬೆಲ್ಲದ ಮಿಕ್ಸ್ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇವುಗಳನ್ನು 3 ಕೂಡ ನೀವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ನಿಮಗೆ ಲಡ್ಡುವಿನ ಅದಕ್ಕೆ ಬರುತ್ತೆ. ಈಗ ನೀವು ಬೇಕಾದರೆ 1 ಸ್ಪೂನಷ್ಟು ಗೀಯನ್ನು ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ. ನಾನಿಲ್ಲಿ 1 ಸ್ಪೂನಷ್ಟು ಗೀಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಾಡುವಿನ ಅದಕ್ಕೆ ನೀವು ಉಂಡೆ ಮಾಡಿದರೆ ಸಾಕು. ನೋಡಿ, ನಾನಿಲ್ಲಿ ಈ ಥರ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೂಡ ಕೈಯಲ್ಲಿ ಅಂಟು ಬರದೆ ಇದು ಪರ್ಫೆಕ್ಟ್ ಆಗಿ ಲಾಡು ಥರನೇ ಬರುತ್ತೆ. ನೋಡಿ, ಈ ಥರ ತುಂಬಾ ಸಿಂಪಲ್ ಆಗಿ ನೀವು ರಾಗಿ ಲಡ್ಡನ್ನು ಮಾಡ್ಕೊಳ್ಬೋದು. ಇದನ್ನು ರಾಗಿ ಸಿಮಿಲಿ ಅಂತ ಕೂಡ ಹೇಳ್ತಾರೆ. ಅಂದರೆ ಇದು ಹೆಲ್ದಿ ಫುಡ್, ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಅಂದರೆ ಇಲ್ಲಿ ಬಳಸಿರೋಂಥ ಇಂಗ್ರೀಡಿಯೆಂಟ್ಸ್ ರಾಗಿ, ಕಡಲೆ ಮತ್ತು ಸ್ವಲ್ಪ ಬೆಲ್ಲ, ಹಾಗಾಗಿ ಇದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ಇಂತಹ ತುಂಬಾ ಸಿಂಪಲ್ ಆಗಿರೋ ರೆಸಿಪಿಗೋಸ್ಕರ ನಮ್ಮ ಕುಕ್ಕಿಂಗ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಫುಡ್ಡನ್ನು ಖಂಡಿತವಾಗಿಯೂ ನೀವು ಟ್ರೈ ಮಾಡಿ ನೋಡಲೇಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.